ಊಟ ಆಯ್ತಾ? ಕಾಣೋದಿಲ್ವಾ ಬೋರ್ಡು? ಫುಲ್ ಊಟ ಎಷ್ಟು? ಸರ್ ಇದು ಗುಳ್ಳನ್ ಮನೆ. ಇದು ಗುಳ್ಳನ್ ಮನೆ. ಓಕೆ. ವಿಷ್ಣುವರ್ಧನ್ ಮನೆ. ಇಲ್ಲಿ 2 ಸೀನ್ಸ್. ಒಂದು ಮದುವೆ ಮಾತುಕತೆ ಇದೇ ಸೀನ್ಸ್. ಅದೇ ಆಗಿತ್ತು ಹಿಂದೆ. ಅದೇ ಮನೆ ಚೇಂಜ್ ಇಲ್ಲ, ಪೇಂಟ್ ಒಂದು ಮಾಡಿಲ್ಲ. ಬಣ್ಣ ಅಂತಿದೀವಿ. ನೋಡ್ಬೋದು ಫುಲ್ ಕುರಿಗಳು ಹಿಂಗೆ ಹೋಗ್ತಾ ಇದೀವಿ. ಒಂದ್ ಲಾರಿ ಬೇರೆ ಬಂದ್ಬಿಟ್ಟ. ಇಲ್ಲಿದೆ ಮದುವೆ ಮಾತುಕತೆ ಕೂತಿರೋ ಜಾಗ ಇದೆ. ಇದೇ ಜಾಗದಲ್ಲ ಸರ್? ಸೇಮ್ ಮದುವೆ ಮಾತುಕತೆ ನಡೆಯುತ್ತೆ ನೋಡಿ. ಸರಿ ಸರಿ. ಆಮೇಲೆ ಅಜ್ಜಿ ಒಂದು ಟ್ರಂಕ್ ಇಟ್ಕೊಂಡು ಇಳಿಯುತ್ತಲ್ಲ, ಅದು ಮೇಲಿಂದ ಅಟ್ಟು ಮೇಲಿಂದ ಅದು ಒಂದು ಪೆಟ್ಟಿ ಕಿರ್ಕೊಂಡು ಅದು ಸ್ವಲ್ಪ ಧೂಳ ಆಗ್ತದೆ. ಊರಲ್ಲಿ ಇತ್ತಿಲ್ವಲ್ಲ, ಇಲ್ಲಿಂದಾನೆ ಕೆಳಗಿಳಿ ಬರೋದಲ್ವಾ? ಇಲ್ಲಿ ಇಳಿಯಿತು. ಮೇಲ್ಗಡೆ ಇದೇ ತರ ಮನೆ ಇದೆ. ಮಾಳಿಗೆ ಮನೆ ಇದೆ ತರ. ಆಮೇಲೆ ಅವನಿಗೂ ಅವ್ರಿಗೂ ಆಗೋಲ್ಲ. ಭೂತಯ್ಯಂಗೂ ದೇವಯ್ಯಂಗೂ ಆಗಲ್ಲ. ಭೂತಯ್ಯನ ಮಗ ಲೋಕೇಶ್, ದೇವಯ್ಯನ ಮಗ ವಿಷ್ಣುವರ್ಧನ್. ಅವ್ರಿಗೆ ಆಗೋಲ್ಲ. ಭವಾನಿ ವಿಷ್ಣುವರ್ಧನ್ ಹೆಂಡತಿ ಭವಾನಿ. ಆಮೇಲೆ ಯಾಕೆ ತಗೊಂಬಂದೆ ಅಂತೇಳಿ ಮಂಗಳ ದ್ರವ್ಯ ಇದೇ ಜಾಗದಲ್ಲಿ ನೀವು ಕಾಲಿಟ್ಟಿದ್ರಲ್ಲ, ಇದೇ ಜಾಗದಲ್ಲಿ ಮಂಗಳ ದ್ರವ್ಯ ತಂದಿದ್ದ. ಇಲ್ಲಿ ತಂದಿಡ್ತಾನೆ, ತಂದಿದ್ದ ಹಿಂಗೆ ನೂಗ್ತಾನೆ. ಈ 3 ಸೀನ್ಸು ಇಲ್ಲಿ ಇದೇ ಮನೆ ಆಗಿದೆ. ಶೂಟಿಂಗ್ ಅಲ್ಲಿ ಇದೇ ಮನೆ ಯೂಸ್ ಆಗಿದೆ ಅಂತ ಒಂದ್ಸತಿ ನೋಡೋಣ. ಗೇಟ್ ಲಾಕ್ ಆಗಿದೆ. ಈ ಮೂವಿನಲ್ಲಿ ಮನೆ ಇರತ್ತಲ್ವಾ, ಅದು ಇದೇ ಮನೆ. ನೀವೇನ್ ನೋಡ್ತಾ ಇದ್ದೀರಾ, ಈ ಊರು ಕಳಸಾಪುರ ಅಂತ ಹೇಳಿ. ಸೊ ಇಲ್ಲಿ ವಿಷ್ಣುವರ್ಧನ್ ಸರ್ ಅವ್ರು ಬಂದು ಒಂದು ಸೂಪರ್ ಹಿಟ್ ಮೂವಿನ ಇಲ್ಲಿ ಶೂಟ್ ಮಾಡಿದ್ರು. ಸೊ ಅದ್ರ ಹೆಸರು ಎಲ್ರಿಗೂ ಗೊತ್ತೇ ಇದೆ. ಇದು ಭೂತಾಯನ ಮಗ ಅಯ್ಯೋ ಅಂತ ಹೇಳಿ ಚಿತ್ರೀಕರಣ ಆದಂತಹ ಸ್ಥಳ ಇದು. ನಿಜವಾಗ್ಲೂ ಸುಟ್ಟಿದ್ರ ಮನೆನ ಪಿಕ್ಚರಿಗೋಸ್ಕರ? ಇದು ಕಳಸಾಪುರ ಅಲ್ವಾ? ಊಟ ಆಯ್ತಾ? ಕಾಣೋದಿಲ್ವಾ ಬೋರ್ಡು? ಫುಲ್ ಊಟ ಎಷ್ಟು?